ಮಲ್ಲಿಗೆ ಹೂವು, ಮೈಸೂರು ಪಾಕ ಎಲ್ಲ ತಕ್ಕ ಬಂದೀವಿ ಪಾಪ. ಇದು ನಾನೇ ನನ್ನ ಕೈಯಾರಿ ತಿನ್ನಿಸ್ತೀನಿ. ಚಾಮಣ್ಣನ ಅಂಗಡಿದು ತುಪ್ಪದಾಗೆ ಮಾಡಿದ್ದಾನೆ ನನ್ನ ತುಪ್ಪಕ್ಕೆ. ನೀವು ತಿನ್ಬಿಟ್ಟು ಹೋದ್ರು ಸಿಹಿ ಇನ್ನೂ ಜಾಸ್ತಿ ಆಗ್ಬಿಡ್ತು. ಇದು ಬರೋ ಅದು ಹೋಗ್ಲಿ, ನಾ ತಕೊಂಬಂದೀವಿ ಸ್ಪೆಷಲ್ ಮಲ್ಲಿಗೆ. ಮತ್ತೆ ಯಾರೇ ಮುಡಿಸ್ತೀನಿ ನನ್ನ ಕಂದಮ್ಮಂಗೆ. ಜಾಜಿ ಮಲ್ಲಿಗೆ ನೋಡೆ, ಸೂಜುಗಾದ ಹೂವೆ ನೋಡೆ, ನನ್ನ ಮ್ಯಾಕೆ ಮುನಿ ಬ್ಯಾವೆ. ಇಲ್ಲಪ್ಪ, ನಂಗೆ ತುಂಬಾ ಖುಷಿ ಆಯ್ತು ಮಾವ. ಗೊತ್ತಾ, ಕೋಪ ಮಾಡ್ಕೊಂಡಿರೋ ಹೆಂಡ್ತಿನ ನಿನ್ ಥರನೇ ಸಮಾಧಾನ ಮಾಡ್ಬೇಕು. ಮಾಕಣವ ನಾನು ಅಂಡ್ರ ಕಾರ್ಗೆ ಹೋಗ್ಬಿಟ್ಲು. ನಮ್ಮ ಕ್ರೇಜಿ ಸ್ಟಾರು ಮನೆದು ಯಾವ್ರ ಪಿಕ್ಚರ್ನಾಗ ತೋರಿಸಿದ ಐಡಿಯಾ ಆ ಕೆಲಸ ಮಾಡ್ಬಿಡ್ತು. ಏನ್ ಮಾವ? ಬಾರು ನಿಂತಾವ ಏನೋ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ನಾನೇನೋ ಕೇಳ್ಬೇಕು ಅಂದ್ಕೊಂಡ್ರೆ ಮಾವನೇ ಏನೋ ಕೇಳೋದಕ್ ಬರ್ತಿದಾನಲ್ಲಪ್ಪ. ಏನ್ ಹೇಳ್ ಮಾವ? ಅದು ಬಾರು, ನಾನು ಎಲೆಕ್ಷನ್ ನಿಂತ್ಕೊತೀವಿ. ಯಾಕ್ಲ ಎಲ್ರು ಊಟಕ್ಕೆ ಬರ್ಲಿಲ್ಲ? ಎಲ್ಲ ಎಜುಕೇಟೆಡ್ಗಳೇ, ಅಕ್ಷರ ತುಂಗ ಎಲ್ಲಾನು ನುಂಗ ಅನ್ನಂಗೆ ಎಲ್ಲದನ್ನ ಅರ್ಧ ಕುಡ್ದು ಬಿಟ್ಟವಳೆ ನಿಮ್ಮ ಮೊಮ್ಮಗಳು. ಇಷ್ಟೊಂದು ಅರ್ಧ ಕುಡ್ದಿರೋ ಭುಜಬಲ ಕುಜಬಲ ಪರಾಕ್ರಮದವ್ರ ಮುಂದೆ ನಾ ಕುಂತ್ಕೊಳಕಾಯ್ತದ? ನಾಗ, ಯಾಕ್ಲ ಏನೇನೋ ಮಾತಾಡ್ತಾ ಇದೀಯಾ? ಏನೇನೋ ನಾನೆಲ್ಲಿ ಮಾತಾಡ್ದೆ ಅಜ್ಜಿ? ಎಜುಕೇಟೆಡ್ಗಳಾದ್ರೆ ಏಟ್ ಮಾತಾಡ್ಬೇಕು ಅಂತ ಗೊತ್ತಿರ್ತದೆ. ನಾವು ಓದ್ದೇ ಇರೋರು ಏಟ್ ಮಾತಾಡ್ಬೇಕು ಏನು ಅಂತ ನಮಗೆ ಗೊತ್ತಾಗಿಲ್ಲ ಅಲ್ವೇನಮ್ಮೆ? ಹ್ಞೂ ಮತ್ತೆ ಏಕೋಪ್ ನನ್ನ ಮಗನೇ, ನೀ ನನ್ನ ಹೆಂಡ್ರಿ ಅಲ್ಲ ಹೂ ಅನ್ನಕ್ಕೆ? ಅಣ್ಣ, ಅತ್ತಿಗೆಗೆ ಸಾನೇ ನೋವಾಗದೆ, ಅದಕ್ಕೆ ಫೀಲಿಂಗ್ಸ್ ಅಲ್ಲವಳೆ. ಫೀಲಿಂಗ್ ಅಲ್ಲ ಏನಮ್ಮೆ? ಪುಷ್ಪ ಫೀಲಿಂಗಾ? ಅದ್ಯಾಕೆ ಬಾಯ್ ಬರುತ್ತೆ? ಬಾಯ್ ಮುಚ್ಕೊಂಡು ನಿಲ್ಲಯ್ಯ. ಕೂತ್ಕೊಳ್ರಿ ಮೊದ್ಲು ಊಟಕ್ಕೆ. ಅವನಿಗಾಕು ಊಟ ಕಂಡಿಲ್ವೇನ್ಲ? ಅಣ್ಣ, ಆತಿಗೆ ನಾನೇ ನಿಮ್ಮನ್ನು ಕರೆಸಿದ್ದು. ಅಲ್ಲ ಕಲಾಮನು, ನೀನು ನಮ್ಮನ್ನ ಕರ್ಸೋಷ್ಟು ಬೆಳೆದ್ಬಿಟ್ಟ? ಯಾಕಣ್ಣ, ನನ್ನ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ? ನಿನ್ ಬಗ್ಗೆ ವಿವರವಾಗಿ ಗೊತ್ತಕಲ್ಲ. ನಿನ್ ಚಡ್ಡಿ ಸೈಜ್ ಎಷ್ಟು ಹೇಳು? ಸದ್ದು. ನಾನು ಮಾಸ್ತಿ ಕೊಪ್ಪಲ್ ರಾಜ. ಅದು ಅಲ್ಲದೆ ಎರಡೆರಡು ಸಲ ಆಗಿದ್ದೀನಿ. ನನ್ನ ಮುಂದೆನೆ ನಿಂತು ಹೆಚ್ಚಿಗೆ ಮಾತಾಡ್ತೀರಾ? ನಾವು ನಿಂತ್ಕೊಂಡು ಏನು ಮಾತಾಡಿಲ್ಲ, ಕುಂತ್ಕೊಂಡೇ ಮಾತಾಡ್ತಿರೋದು ಅಲ್ವಾ ಅಣ್ಣ? ಹೌದು ಕಲ. ಯಾವಳೆ ಅಲ್ಲಿ ಪರ್ಕೆ ತಗೊಂಡ್ ಬಾರೆ, ಮುಖ ಕಿತ್ತೋಗಂಗ್ ಹೊಡಿತೀನಿ. ಅತ್ತೆ, ಸ್ವಲ್ಪ ಸಮಾಧಾನ ತಗೊಳ್ಳಿ. ಏನಜ್ಜಿ, ನಮ್ಗೆಲ್ಲ ಅವಮಾನ ಮಾಡ್ಬೇಕು ಅಂತಾನೆ ಕರ್ಸಿದ್ರ? ಅದಕ್ಕೆ ಇನ್ನು ಮುಂದೆ ನೀವು ಏನೇ ಕೇಳೋದಿದ್ರು ನನ್ನನ್ನು ಕೇಳಿ. ನೀವೆಲ್ಲ ನಮ್ಮನೆ ಜನ. ನಿನಗೆ ಸರಿಯಾದ ಟೈಮ್ಗೆ ಮಾತ್ರನೇ ತಗೊಳಕ್ ಬರಲ್ಲ. ನಿರ್ಧಾರ ಏನು ತಗೋತ ನಮ್ಮಿ?
ಏನಣ್ಣ ಗೊಣಗ್ತಾ ಇದೆಯಾ? ಆ, ಇಲ್ಲ ಮಹಾಪ್ರಭುಗಳೇ, ನೀವು ಮುಂದುವರಿಸಿ. ನಮ್ಮ ಹಣೆ ಬರಕ್ಕೆ ನಾಲ್ಗೆ ತೊದಲ್ತಾ ಇದೆ. ದೊರೆ ಏನ್ ನಿರ್ಧಾರ ಅಂತ ಹೇಳಿ. ರಾಜನಾಗ್ ನೀವು ತಗೊಳ್ಳೋ ನಿರ್ಧಾರ ಏನಿರ್ತಾ ಇದೆ ಅಂತ ಕೇಳಿಸ್ಕೊಳ್ಳೋ ಕಾತರ ನಂಗೆ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು ಮುಂದೆ ಮಾಸ್ತಿ ಕೊಪ್ಪಲಲ್ಲಿ ನಾನು ರಾಜ್ ದರ್ಬಾರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನ ರಾಜ್ ದರ್ಬಾರ? ಇಂದ್ರಿ, ದೊರೆಗಳು ಹೇಳ್ತಾವ್ರೆ, ಅವ್ರು ಹೇಳಿದ್ದನ್ನ ಕೇಳಿಸ್ಕೋಬೇಕು. ಆಟೆಯ ಹೇಳಿ ದೊರೆಗಳೇ. ನಾನು ದರ್ಬಾರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿ. ನಮ್ಮ ಮಾವನವರು ದರ್ಬಾರ್ ಮಾಡೋದನ್ನ ನಾನು ನೋಡಿದ್ದೆ. ಅದಾದ್ಮೇಲೆ ಎಲ್ಲ ನಿಂತು ಹೋಗಿತ್ತು. ಇವಾಗ ನನ್ನ ಮಗ ದರ್ಬಾರ್ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ. ದೇವರು ಅದೇನಾದರೂ ಆಗಲಿ, ದರ್ಬಾರ್ ಮಾಡೋದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡೋಣ ಬಿಡಿ. ಸೂಪರ್ ಅಜ್ಜಿ, ಥ್ಯಾಂಕ್ ಯು.